ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಸಿಟಿ ಕೌನ್ಸಿಲಿಂಗ್ ಬಗ್ಗೆ ಮೊನ್ನೆ ಶಿಕ್ಷಣ ಸಚಿವರಾದ ಆ, ಎಂ.ಸಿ. ಸುಧಾಕರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಏನ್ ಹೇಳಿದ್ದಾರೆ ಅಂದ್ರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ NCETA ಅಧಿಕಾರಿಗಳ ತಂಡವು ಕೂಡ ರಾಜ್ಯದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಇದೇ ವಾರ ನಿಮಗೆ ಸಿಟಿ ಅಂಡ್ ಮೆಡಿಕಲ್ ಕರಡು ಸೀಟ್ ನೋಟಿಸ್ ಕೂಡ ಪ್ರಕಟ ಮಾಡ್ತೀವಿ. ಜನವರಿ 25ರಿಂದ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಆರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಜನವರಿ 25 ಇಂದ ನಮಗೆ ಫಸ್ಟ್ ರೌಂಡ್ ಶುರುವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಸರ್, ಜೂನ್ 25 ಇಂದ ನಮಗೆ ಫಸ್ಟ್ ರೌಂಡ್ ಸೀಟ್ ಹಂಚಿಕೆ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮೀನ್ಸ್ ಇನ್ನು ಕೂಡ ನೀವು ಅರೌಂಡ್ 20 ಡೇಸ್ ಕಾಯಬೇಕಾಗುತ್ತೆ. ಸಿಟಿ ನೀಟ್ ಅಟ್ ಎ ಟೈಮ್ ಮಾಡ್ತೀವಿ ಅಂತ ಹೇಳಿರೋ ಕಾರಣ ಒಟ್ಟಿಗೆ ಮಾಡ್ತಾರೆ ಅಂತ ಕಾಣುತ್ತೆ. ಖಾಸಗಿ ಕಾಲೇಜುಗಳು NCERTಗೆ ಸಲ್ಲಿಸಿರುವ ಸೀಟ್ ಮ್ಯಾಟ್ರಿಕ್ಸ್ ಅನುಗುಣವಾಗಿ ಮೂಲಸೌಕರ್ಯ, ಬೋಧಕ ಸಿಬ್ಬಂದಿ, ಪ್ರಯೋಗಾಲಯ ಸೇರಿ ಎಲ್ಲಾ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕುರಿತು ಉನ್ನತ ಶಿಕ್ಷಣ ಸಚಿವರಾದ ಎಂ.ಸಿ. ಸುಧಾಕರ್ ಅವರು ಮುಂದಿನ 2-3 ದಿನಗಳಲ್ಲಿ ನಾವು ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಹಂತದಲ್ಲಿ ಇದು ಕೂಡ ಹೇಳಿದ್ದಾರೆ. ಆಕ್ಷೇಪಣೆ ಇದ್ದರೆ ನಿಮಗೆ 1 ವಾರ ನಂತರ ಕೂಡ ಮಾಡ್ತೀವಿ ಅಪ್ಪಣೆ ಬೊಟ್ಟಿ ಅಂತ ಹೇಳಿದ್ದಾರೆ. ವೈದ್ಯಕೀಯ ವಿಭಾಗದಲ್ಲಿ ನೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಅಷ್ಟರೊಳಗೆ ಶಿಕ್ಷಣ ಇಲಾಖೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ನಿಮಗೆ ಯಾವೆಲ್ಲ ಸೀಟ್ ಸೇರಬೇಕು. KEA ನೀಟ್ ರಿಸಲ್ಟ್ ಕೂಡ ಬಂದು ಅದರದ್ದು ಕೂಡ ಸೇರಿದ್ರೆ ಮೀನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಸೇರಿದ್ರೆ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಸೇರ್ತಾ ಇದೆ ಅಂತ ಹೇಳಿದ್ರೆ 25 ಇಂದ ಅಂದ್ರೆ ಇದೇ ಜೂನ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಕೂಡ ಆರಂಭ ಮಾಡುವ ಲೆಕ್ಕಾಚಾರ ಇದೆ ಅಂತ ಘೋಷಣೆ ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ಬಂದ್ಬಿಟ್ಟು 10 ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡ್ ಬಂದ್ಬಿಟ್ಟು ಜುಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಗಸ್ಟ್ಗೆ ಕಾಲೇಜಸ್ ಕೂಡ ಶುರು ಆಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಲೈಕ್ ಏನಂದ್ರೆ ಸಿಂಪಲ್ ರೌಂಡ್ ಜುಲೈ 2nd ಜುಲೈ 25 ಥರ್ಡ್ ರೌಂಡ್ ಮಾಡ್ತೀವಿ ಅಂತ ಘೋಷಣೆ ಅಫಿಷಿಯಲ್ ಅಪ್ಡೇಟ್ ಮಾಡಿ ಸಪೋರ್ಟ್ ಮಾಡಿ ಆಗಸ್ಟ್ಗೆ ಆರೋಗ್ಯ ವಿಜ್ಞಾನ ಯೂನಿವರ್ಸಿಟಿಯಲ್ಲಿ ಕೂಡ ದಂತ ವೈದ್ಯಕೀಯ ಮತ್ತು ನರ್ಸಿಂಗ್ ಸೀಟ್